ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲ ಇದ್ದರೂ ಕೂಡ ಮುಖ್ಯಮಂತ್ರಿಗಳ ಅಧಿಕಾರ ಚೇರ್ ಮ್ಯೂಸಿಕಲ್ ಚೇರ್ ನಡೀತಾ ಇದ್ರೂ ಕೂಡ ಫಾರಿನ್ ಟ್ರಿಪ್ ಸರ್ಕಾರ ದಿವಾಳಿ ಆಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಇಲ್ಲಿದ್ದೇನು ನಾವೇನು ಮಾಡಬೇಕು? ವಿಧಾನಸಭಾ ಅವರವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದು ನಮಗೇನು ಕೆಲಸ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೆ ಎಲ್ಲ ಫಾರಿನ್ ಟೂರ್. ಒಬ್ಬರು ಹೇಳ್ತಾರೆ ಇಲಾಖೆ ದುಡ್ಡಲ್ಲಿ ಹೋಗ್ತೀನಿ ಅಂತ, ಮುಖ್ಯಮಂತ್ರಿ ಹೇಳ್ತಾರೆ ಅವ್ರ ಸ್ವಂತ ದುಡ್ಡು ಅಂತ. ಪಶುಸಂಗೋಪನಾ ಸಚಿವರು ಅವರದೇ ನೇತೃತ್ವ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ಪರವಾಗಿ? ಸಿದ್ದರಾಮಯ್ಯನ ಉಳ್ಸಕ್ಕೋ, ಸಿದ್ದರಾಮಯ್ಯನ ಬೀಳ್ಸಕ್ಕೋ, DK ಶಿವಕುಮಾರ್ನ ಏರ್ಸಕ್ಕೋ ಬೀಳ್ಸಕ್ಕೋ. ಈ ಫಾರಿನ್ ಟೂರ್ ರದ್ದಾಗಿ ಭಾಳ ವರ್ಷಗಳೇ ಆಗೋಗಿದೆ, ಭಾಳ ವರ್ಷಗಳಾಯಿತು ಫಾರಿನ್ ಟೂರ್ ರದ್ದಾಗಿ. ಸರ್ಕಾರದ ದುಡ್ಡು ವೆಚ್ಚ ಆಗ್ತೈತೆ ಅಂತೇಳಿ ಫಾರಿನ್ ಟೂರ್ ರದ್ದಾಗಿತ್ತು. ಈಗ ಎಲ್ಲರೂ ಕೂಡ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಇತ್ನಾಳು, ಅನಿಲ್ ಚಿಕ್ಕಮಾದು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗ ಯಾರಾದರೂ ಟೂರ್ ಹೋಗ್ಬೇಕಾದ್ರೆ ವಿಧಾನಸಭೆಯಲ್ಲಿ ಒಂದು ಫಾರ್ಮುಲಾ ಇದೆ. ಆ ಕಮಿಟಿಯಲ್ಲಿರುವಂಥವ್ರು ಯಾರ್ಯಾರಿದ್ದಾರೆ, ವಿರೋಧ ಪಕ್ಷ ಇರ್ಬೋದು, ರೂಲಿಂಗ್ ಪಾರ್ಟಿ ಇರ್ಬೋದು, ಅದರಲ್ಲಿ ಎಲ್ಲರೂ ಇರ್ತಾರೆ. ಸ್ಟಡಿ ಟೂರ್ ಅಂದರೆ ಎಲ್ಲರೂ ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರೆ. ನಿಯೋಗ ಸ್ಟಡಿ ಟೂರ್ ಅಂದರೆ ಇದು ಕಾಂಗ್ರೆಸ್ ಅವ್ರು ಮಾತ್ರ ಹೋಗ್ತಾ ಇದ್ದಾರೆ. ಇದ್ಯಾವ ನಿಯೋಗ? ಹೊಸ್ದಾಗೇನ ಕಂಡಿಡ್ಕೊಂಡವ್ರ ಇವರು? ಸ್ಪೀಕರ್ ಹೆಂಗೆ ಅನುಮತಿ ಕೊಟ್ಟರು ಇವ್ರಿಗೆ? ಸರ್ಕಾರ ಹೆಂಗೆ ಅನುಮತಿ ಕೊಡ್ತು? ಮಂತ್ರಿನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಂತ್ರಿಗೆ ದುಡ್ಡೆಲ್ಲಿಂದ ಬಂತಿದ್ರಿಂದ? ಎಲ್ಲಿ ಲೂಟಿ ಹೊಡೆದಿದ್ರು ಮಂತ್ರಿ? ಸ್ಪೀಕರ್ ಅವರು ಇಮಿಡಿಯೇಟ್ ಆಗಿ ರದ್ದು ಮಾಡಬೇಕು ಈ ಪ್ರವಾಸನ, ಅವಶ್ಯಕತೆ ಇಲ್ಲ. ಔಷಧಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ದನದ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಡಾಕ್ಟ್ರುಗಳಿಲ್ಲ. ಏನು ಸ್ಟಡಿ ಮಾಡಕ್ಕೆ ಹೋಗ್ತಾರೆ ಇವರು? ಏನು ಸ್ಟಡಿ? ಅದು ಎಂತೆಂಥ ಕಂಟ್ರಿಗೆ ಹೋಗ್ತಾ ಇದ್ದಾರೆ, ನ್ಯೂಜಿಲೆಂಡು, ಯಾವುದೋ ಆಸ್ಟ್ರೇಲಿಯಾ ಎಲ್ಲ ಹೋಗ್ತಾ ಇರೋದು. ಈ ಪರಿಸ್ಥಿತಿಯಲ್ಲಿ ಬೇಕಿತ್ತ ಇವೆಲ್ಲ? ಬಜೆಟ್ ಅಧಿವೇಶನ ನಡೀತಾ ಇದೆ, ಒಬ್ಬೊಬ್ಬರನ್ನು ಕೂಡ ಅವ್ರ ಕ್ಷೇತ್ರಕ್ಕೆ ಏನಾನ ಹಣ ಬೇಕಾದರೆ ಕೇಳೋವಂಥ ಸಂದರ್ಭ ಇದು. ಇದೆಲ್ಲವನ್ನ ಗಾಳಿಗೆ ತೂರಿ ವಿದೇಶಿ ಪ್ರವಾಸ ಮಜಾ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವ್ರು ಪರ್ಮಿಷನ್ ಕೊಟ್ಟಂಥ ಮುಖ್ಯಮಂತ್ರಿಗಿರ್ಬೋದು, ಸರ್ಕಾರಕ್ಕಿರ್ಬೋದು, ಒಂಚೂರು ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನಿಸ್ತೈತೆ. ಮುಖ್ಯಮಂತ್ರಿ ಹೇಳಿದ್ದಾರೆ, ಇನ್ನೊಬ್ಬರು ಹೇಳಿದ್ದಾರೆ, ಪುಟ್ಟರಂಗ ಶೆಟ್ಟಿ ಇವರು ಮಂತ್ರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ ಅಧ್ಯಯನ. ಸ್ವಂತ ಹಣದಕ್ಕೆ ಅಧ್ಯಯನ ಹೆಂಗಾತಪ್ಪ? ಸರ್, ಒಂದು ದ್ವಂದ್ವ. ಈಗ ಸರ್ಕಾರ ಹೋಗೋದಾದ್ರೆ ಸ್ಪೀಕರ್ ಅನುಮತಿ ಬೇಕಾಗುತ್ತೆ. ನೀವು ಸ್ಪೀಕರ್ ಅನುಮತಿ ಕೊಟ್ಟಿದ್ರೆ ಸರ್ಕಾರದ ಸ್ವಂತ ಹೇಳಿದಾರಲ್ಲ, ಪುಟ್ಟರಂಗ ಶೆಟ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಂತ್ರಿಗಳು ಅಂತ ಹೇಳಿದ್ದಾರೆ, ಅಧ್ಯಯನ ಅಂತ ಹೇಳಿದ್ದಾರೆ. ಅಧ್ಯಯನ ಟೂರ್ ಅಂತ ಸರ್ಕಾರನೇ ಫಿಕ್ಸ್ ಮಾಡಬೇಕು. ಈಗ ಯಾವುದೋ ದೇಶಕ್ಕೆ ಹೋಗ್ಬೇಕಾದ್ರೆ ನೀನು ಪ್ರೈವೇಟಾಗಿ ಹೋದ್ರೆ ನಿಮ್ಗೆ ಯಾರು ಫೆಸಿಲಿಟಿ ಕೊಡ್ತಾರೆ ನಿಮಗೆ? ಹೂ ವಿಲ್ ಕೋಆರ್ಡಿನೇಟ್? ನೋಬಡಿ ವಿಲ್ ಕೋಆರ್ಡಿನೇಟ್ ವಿತ್ ಯು. ಇಲ್ಲಿಂದ ಲೆಟ್ರ್ ಹೋಗಬೇಕು ಸರ್ಕಾರದಿಂದ, ಇಂಥವ್ರು ಬರ್ತಾ ಇದ್ದಾರೆ, ಇವರು ಇಲ್ಲಿ ಕರ್ನಾಟಕದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು PhD ಮಾಡಿದ್ದಾರೆ, ಅವರು PhD ಆದಮೇಲೆ ಸಬ್ಮಿಟ್ ಮಾಡಬೇಕಲ್ಲ, ಇದು ಒಂದು ಥೀಸಿಸ್. ಅದಕ್ಕೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಆ ಕುರಿಗಳನ್ನೆಲ್ಲ ನೋಡಿ ಬೈಲಲ್ಲಿ ಹೆಂಗೆ ಮೇಯ್ತಾ ಇದೆ ದೊಡ್ಡ ದೊಡ್ಡ ಎಕರೆಗಳಲ್ಲಿ, ಇಲ್ಲಿ ನಾವು ಚಿಕ್ಕದಲ್ಲಿ ಮೇಯಿಸ್ತೀರಿ, ನಾವು 30-40 ಕೂಡಾಕ್ತೀರಿ, ಅಲ್ಲಿ ದೊಡ್ಡ ದೊಡ್ಡ ಬೈಲುಗಳಲ್ಲಿ ಹೆಂಗೆ ಬಿಟ್ಟಿದ್ದಾರೆ, ನಮ್ಮದು ಹಂಗೆ ಬೈಲುಗಳು, ಇಲ್ಲಿ ದೊಡ್ಡ ದೊಡ್ಡ ಬೈಲುಗಳನ್ನ ಮಾಡೋಣ ಅನ್ನೋದಕ್ಕೆ ಏನಾನ ಓದ್ತಾ ಇದ್ದಾರಾ? ಏನೋ ಬೇಕಲ್ಲ ರೀಸನ್. ರಿಸರ್ಚ್ ಅಂದರೆ ಕುರಿಗಳ ಬಗ್ಗೆ ರಿಸರ್ಚ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ದನಗಳ ಬಗ್ಗೆ ರಿಸರ್ಚ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ, ಈಗ ಬೇಡ ಅಂತ ಹೇಳಿದ್ರೆ ಈ ಕುರ್ಚಿ ಐತಲ್ಲ 4 ಕಾಲೊಂದು, ಅದ್ರ ಬಗ್ಗೆ ಆದರೂ ರಿಸರ್ಚ್ ಅಂದವನು ಮಾಡಿ ಹೋಗಿ. ಯಾಕಂದರೆ
ಎರಡೆರಡು ಕಾಲು ಇಬ್ಬರು ಹಿಡ್ಕೊಂಡು ಕೂತ್ಬಿಟ್ಟವ್ರು ಈಗ. ಸಿದ್ದರಾಮಯ್ಯ 2 ಕಾಲು, DK 2 ಕಾಲು. ಒಂದು ಸಿದ್ದರಾಮಯ್ಯ, ಇನ್ನೊಂದು ಬೈರತಿ ಸುರೇಶ್ ಇಟ್ಕೊಂಡವ್ರೆ. ಹಿಂದ್ಗಡೆ DK ಶಿವಕುಮಾರು, DK ಸುರೇಶ್ ಇಟ್ಕೊಂಡವ್ರು. 4 ಕಾಲು ಕರೆಕ್ಟಾಗಿ ಫಿಕ್ಸ್ ಔಟ್. ಅದ್ರ ಬಗ್ಗೆ ಏನಾನ ಸ್ಟಡಿ ಮಾಡೋಕೆ ಹೋಗ್ತಾ ಇದ್ದೀರಾ? ಅಂದರೆ ಮಜಾ ಮಾಡೋದಕ್ಕೆ ಏನೇನು ದಾರಿಗಳು ಹುಡುಕಬೇಕು. ಯಾಕಂದರೆ ಇಲ್ಲಿ ಏನು ಹಣ ಇಲ್ಲಲ್ಲ, ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ಏನು ಹಣ ಇಲ್ಲ. ಅದಕ್ಕೆ ಏನಾನ ಟೂರ್ ಹೋಗ್ತಾ ಇದ್ದೀರಾ, ಅದನ್ನು ವ್ಯಕ್ತ ಮಾಡಿಬಿಡಿ. ನಮ್ಮ ಇಲ್ಲಿ ಏರಿಯಾದಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಏನು ದುಡ್ಡಿಲ್ಲ, ವಿಧಿ ಇಲ್ದಿರ ಹೋಗ್ತಾ ಇದ್ದೀರಾ, ಅದನ್ನು ಡಿಕ್ಲೇರ್ ಮಾಡಿ ಹೋಗಿ. ನಾವು ಒಂದು ಹಾರ ಹಾಕಿ ಕಳಿಸ್ತೀರಿ, ಏರ್ಪೋರ್ಟ್ಗೆ ಬಂದು ನಾವು ಒಂದು ಹಾರ ಹಾಕಿ ಸನ್ಮಾನ ಮಾಡಿ ಹೋಗಿ ಬಾಪ ಅಂತ ಶುಭ ಕೋರ್ತೀರಿ.